ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾವು ಹೊರಟಿರೋದು ಮೈಸೂರಿಗೆ. ಸೊ ರೆಡಿಯಾಗಿ ಬಂದರೆ ಒಂದು ಕೂಡ ಬಸ್ ಇಲ್ಲ. ಚಾಮುಂಡೇಶ್ವರಿ ತಾಯಿ ದರ್ಶನಕ್ಕೆ ಹೊರಟಿದ್ವಿ. ಸೊ ನಮಗಿದ್ದಿದ್ದ ಟ್ರೈನು 8:30ಗೆ, ಬಟ್ ನಾವು ರೀಚ್ ಆಗಿದ್ದೆ 9 ಗಂಟೆಗೆ, ಯಾಕೆಂದರೆ ನಮಗೆ ಬಸ್ ಸಿಗಲಿಲ್ಲ. ಸೊ ಹಾಗೂ ಹೀಗೂ ಮಾಡಿ ಬರೋ ಅಷ್ಟರಲ್ಲಿ 9 o'clock ಆಗೋಗಿತ್ತು. ನೋಡ್ಬೋದು, ಫುಲ್ ರಶ್ ಆಗಿದ್ರು. ಸೊ ನಮಗೆ ಸೀಟ್ ಸಿಗಲಿಲ್ಲ ಟ್ರೈನಲ್ಲಿ. ಸೊ ನಿಂತ್ಕೊಂಡೇ ಬಂದ್ವಿ. ಮಂಡ್ಯ ಗಂಟ ಬರೀ ನಿಂತ್ಕೊಂಡೇ ಬಂದ್ವಿ. ಅದಾದಮೇಲೆ ನಮಗೆ ಟ್ರೈನ್ ಸಿಕ್ತು. ನನ್ನ ಮಕ್ಕಳು ಫುಲ್ ಕ್ವಾಟ್ಲೆ ಕೊಡ್ತಾಯಿದ್ರು ಅವ್ರ ಅಪ್ಪಂಗೆ. ಸೊ ನನಗಂತೂ ಫುಲ್ ಫ್ರೀ ಅಂತ ಅನ್ನಿಸ್ತು. ನಾವು ಮೈಸೂರು ತಲುಪೋಷ್ಟರಲ್ಲೇ 1:30 ಆಗಿತ್ತು, ಯಾಕೆಂದರೆ ಟ್ರೈನ್ ತುಂಬ ನಿಂತು ನನಗಂತೂ ಸಾಕಾಗೋಗಿತ್ತು. ಎಲ್ಲಂದ್ರಲ್ಲಿ ನಿಂತ್ಕೊಂಡು 1 hour, ಹಾಫ್ ಆನ್ ಅವರ್ ನಿಲ್ಲಿಸ್ಕೊಂಡು ಟ್ರೈನ್ನ ಬಂದರು. ತುಂಬ ಅಂದರೆ ತುಂಬಾ ಬೇಜಾರಾಗಿತ್ತು. ಯಾವತ್ತೂ ಕೂಡ ಈ ಥರ ಆಗಿರಲಿಲ್ಲ. ಆನ್ ಟೈಮಿಗೆ ನಾವು ಹೋಗಬೇಕಿತ್ತು, ಬಟ್ ಆಗಲಿಲ್ಲ. ಯಾಕೆಂದರೆ ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲ ಕಾಯ್ತಾಯಿದ್ರು ಪಾಪ. ಅವರು ಬಸ್ ಸ್ಟ್ಯಾಂಡಲ್ಲಿ ಊರಿಂದ ಬಂದು ಅವರು 2 hours ವೆಯ್ಟ್ ಮಾಡಿದ್ರು ನಮಗೋಸ್ಕರ. ಅಂತೂ ಇಂತೂ ನಾವು ಬೆಟ್ಟಕ್ಕೆ ತಲುಪಿದ್ವಿ. ಸಂಡೇ ಆಗಿರೋದ್ರಿಂದ ಫುಲ್ ರಶ್ ಇದ್ದರು. ನೋಡ್ಬೋದು, ಸಿಕ್ಕಾಪಟ್ಟೆ ಜನ ಇದ್ದರು. ಮಧ್ಯಾಹ್ನ ಆದ್ರೂ ಕೂಡ ಜನ ಇನ್ನೂ ಬರ್ತಾನೆ ಇದ್ದರು. ಸೊ ನಮಗೆ ಅರ್ಧ ಗಂಟೆಯಲ್ಲೇ ದರ್ಶನ ಸಿಕ್ತು ಅಂತಲೇ ಹೇಳ್ಬೋದು. ಏನೋ ಒಂಥರ ನೆಮ್ಮದಿ ಫೀಲ್ ಆಗ್ತಿತ್ತು. ಬೆಳಿಗ್ಗೆಯಿಂದ ಫುಲ್ ಟೆನ್ಷನಾಗಿ ಹೋಗ್ಬಿಟ್ಟಿತ್ತು, ಲೇಟಾಗಿತ್ತು ಅಂತ. ಸೊ ಆ ತಾಯಿ ನೋಡಿದ ತಕ್ಷಣ ಒಂಥರ ಮನಸ್ಸಿಗೆ ನೆಮ್ಮದಿ ಈ ಥರ ಫೀಲ್ ಆಯಿತು. ಸೊ ಅಲ್ಲೇ ಸ್ವಲ್ಪ ಹೊತ್ತು ಕೂತು ಫೋಟೋ ಎಲ್ಲನೂ ತಗೊಂಡು, ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ಅದಕ್ಕಿಂತ ಖುಷಿ ಕೊಡೋ ವಿಷಯ ಇನ್ಯಾವುದೂ ಇಲ್ಲ. ಆಲ್ರೆಡಿ ನಾವು ಹೋಗಿದ್ದೇ ಲೇಟ್ ಆಗಿತ್ತಲ್ಲ. ಸೊ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು. ಅಲ್ಲೇ ಪಕ್ಕದಲ್ಲಿರೋ ಒಂದು ಹೋಟೆಲಲ್ಲಿ ಊಟ ಕೂಡ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ, ಸೊ ನಾವು ಕೂಡ ಮನೆಗೆ ಹೊರಟ್ವಿ. ನಮ್ಮ ಅತ್ತೆ ಮಾವನ್ನು ಅವ್ರನ್ನೂ ಬಸ್ ಹತ್ತಿಸಿ ನಾವು ಕೂಡ ಟ್ರೈನ್ ಹತ್ತಿ ಬಂದ್ವಿ. ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.